ನಂದಿನಿ, ಏನಿದೆ ಅದರಲ್ಲಿ? ಮಾವ, ವೈ ಆರ್ ಯು ಆಸ್ಕಿಂಗ್ ಮೀ? ನೀವು ಮುದ್ದು ಸೊಸೆ ಮುದ್ದಾಗಿ ಹೇಳ್ತಾಳೆ. ಜಸ್ಟ್ ಆಸ್ಕ್ ಹರ್. ಪೌರ್ಣಮಿ, ಅಂಥದ್ದೇನಿದೆ ಅದರಲ್ಲಿ? ಯಾಕೆ ನಂದಿನಿ ಹಾಗೆ ಮಾತಾಡ್ತಾ ಇದ್ದಾಳೆ? ಮಾವ, ಇದು ಪೇಪರ್ ಬಾಂಡ್. ಪೌರ್ಣಮಿ, ಕಮ್ ಆನ್ ಟೆಲ್ ಅಸ್. ಅದರಲ್ಲಿ ಏನಿದೆ ಅಂತ ಕ್ಲಿಯರ್ ಆಗಿ ಹೇಳು. ಲುಕ್, ಎವ್ರಿಬಡಿ ಇಸ್ ವೇಟಿಂಗ್. ಎಲ್ರಿಗಿಂತ ನಾನು ತುಂಬಾ ಕ್ಯೂರಿಯಸ್ ಆಗಿ ವೇಟ್ ಮಾಡ್ತಾ ಇದ್ದೀನಿ. ಹೌದೌದು, ನೀನ್ ಇಂಥದ್ದಕ್ಕೆ ಕಾಯ್ತಿರ್ತೀಯ. ಏನಾದ್ರೂ ಕೆಲಸ ಕಲ್ತ್ಕೊ ಅಂದ್ರೆ ಬೆಕ್ಕಿಗೆ ಜ್ವರ ಬಂದಾಗ ಆಡ್ತಿ. ಯಾವ್ದನ್ನೇ ಆಗ್ಲಿ ನಮ್ ಪೌರ್ಣಮಿ ನೋಡಿ ಕಲ್ತ್ಕೊ. ಕ್ಲಬ್ಬು ಪಾರ್ಟಿ ಅಂತ ಓಡಾಡ್ಕೊಂಡಿದ್ದಿದ್ದು ನನಗೆ ಈ ಮ್ಯಾಟರ್ ಹೇಗೆ ಗೊತ್ತಾಯ್ತು ಅಂತ ಶಾಕ್ ಆಯ್ತಾ? ಯು ನೋ, ದಿಸ್ ಇಸ್ ಕಾಲ್ ಟಿಟ್ ಫಾರ್ ಟ್ಯಾಟ್. ಅವತ್ತು ವೈಷ್ಣವಿ ವಿಷಯಕ್ಕೆ ಎಲ್ಲರ ಮುಂದೆ ನನಗೆ ಇನ್ಸಲ್ಟ್ ಮಾಡ್ತೀಯಲ್ಲ, ಅದಕ್ಕಿದು ರಿಟರ್ನ್ ಗಿಫ್ಟ್. ಓಪನ್ ಮಾಡು ಪೌರ್ಣಮಿ. ಕಮ್ ಆನ್ ಪೌರ್ಣಮಿ, ಓಪನ್ ಮಾಡು. ಆಗ ಈ ಮನೆ ಬೆಸ್ಟ್ ಸೊಸೆ ಯಾರು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಏನ್ ಮಾಡ್ತಾ ಇದೀಯಾ? ಅದು ಇದನ್ನ ನೀನ್ ತಲೆ ಕೆಟ್ಟಿದ್ಯಾ? ಹಾಸ್ಪಿಟಲ್ ಸಂಬಂಧಪಟ್ಟ ಡಾಕ್ಯುಮೆಂಟ್ ನಿನ್ಗೆ ಯಾರು ಮಟ್ಟ ಕೇಳಿದ? ಅಲ್ಲ ವಿರಾಟ್, ಅದು ಅದಕ್ಕೆ ನೀವು ಈ ವಿಷಯದಲ್ಲಿ ಇವ್ರನ್ನ ಸಪೋರ್ಟ್ ಮಾಡಬೇಡಿ. ವಿರಾಟ್, ಯಾಕಷ್ಟು ಕೋಪ? ಯಾಕೆ ನಿನ್ನ ಹೆಂಡತಿನ ಹಾಗೆ ಬೈತಾ ಇದೆಯಾ? ಅಪ್ಪ, ಹೆಂಡತಿ ಆದವಳು ಮನೆ ಕಡೆ ಗಮನ ಕೊಟ್ರೆ ಸಾಕು. ಹಾಸ್ಪಿಟಲ್ ವಿಷಯದಲ್ಲಿ ತಲೆ ಹಾಕೋ ಅವಶ್ಯಕತೆ ಇಲ್ಲ. ನೋಡು, ಇನ್ ಮುಂದೆ ನನಗೆ ಸಂಬಂಧಪಟ್ಟಿದ್ದ ಯಾವುದೇ ಡಾಕ್ಯುಮೆಂಟ್ ನ ಓಪನ್ ಮಾಡಿ ನೋಡ್ಬೇಡ, ಆಯ್ತಾ? ಯಾಕಪ್ಪ ನಿನ್ ಹೆಂಡತಿಗೆ ಬೈತೀಯ? ಅಲ್ಲಿ ನಿಂತಿದ್ದಾಳ ನೋಡು ನಿನ್ನ ಅತ್ತಿಗೆ, ಅವಳಿಗೆ ಬುದ್ಧಿ ಹೇಳು. ಯಾಕಂದ್ರೆ ಅವಳೇ ಈ ಪೇಪರ್ ತಂದು ಕೊಟ್ಟದ್ದು. ಅದಕ್ಕೆ ಡಾಕ್ಯುಮೆಂಟ್ ನ ಇವ್ರ ಕೈ ತಂದು ಕೊಟ್ರಿ ತಾನೆ, ಅದನ್ನು ಓಪನ್ ಮಾಡಿ ನೋಡು ಅಂತ ಹೇಳೋ ಅವಶ್ಯಕತೆ ಏನಿತ್ತು? ಐಮ್ ಸಾರಿ ವಿರಾಟ್. ಈಗಲಾದ್ರೂ ಬೇರೆಯವ್ರ ವಿಷಯದಲ್ಲಿ ಮೂಗ್ ತೋರಿಸೋದನ್ನ ಬಿಟ್ಟು ನಿಂದು ಮಾತ್ರ ನೀನ್ ನೋಡ್ಕೊ. ಅಂಬುಜಾ, ಪದೇ ಪದೇ ಅವ್ಳಿಗೆ ಯಾಕೆ ಹೇಳಕ್ ಹೋಗ್ತೀಯಾ? ಗೋರ್ಕಲ್ ಮೇಲೆ ನೀರು ಸುರಿದ ಹಾಗೆ ಏನು ಪ್ರಯೋಜನ ಇಲ್ಲ, ಸುಮ್ಮನೆ ಇದ್ಬಿಡು. ನೋಡು ನಂದಿನಿ, ನಿನಗೆ ಪೌರ್ಣಮಿ ಮೇಲೆ ಕೋಪ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಗಂಡ ಹೆಂಡತಿ ಮಧ್ಯ ಜಗಳ ಮನಸ್ತಾಪ ತರಕ್ ಹೋಗ್ಬೇಡ. ನಾನೇನು ಮಾಡ್ತಾ ಇಲ್ಲ ಮಾವ. ಆಲ್ರೆಡಿ ಅವರಿಬ್ರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದನ್ನ ಎಲ್ರೂ ಮುಂದೆ ತೋರಿಸ್ಬೇಕು ಅಂತ ಅನ್ಕೊಂಡೆ. ಅನ್ಫಾರ್ಚುನೇಟ್ಲಿ ಅಷ್ಟರಲ್ಲಿ ವಿರಾಟ್ ಬಂದು ಎಲ್ಲ ಹಾಳು ಮಾಡಿಬಿಟ್ಟ. ಇಟ್ಸ್ ಓಕೆ, ಆದಷ್ಟು ಬೇಗ ಇದನ್ನ ನಾನು ರಿವೀಲ್ ಮಾಡ್ತೀನಿ. ಸಾರಿ, ನನಗೆ ಆ ಟೈಮಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನೀವು ಬಂದಿದ್ದಕ್ಕೆ ಸರಿ ಹೋಯಿತು. ಸಾರಿ ಕೇಳಬೇಕಾಗಿರೋದು ನೀನಲ್ಲ ಪೌರ್ಣಮಿ, ನಾನು. ಆ್ಯಕ್ಚುಲಿ ವಿಷಯನ ಡೈವರ್ಟ್ ಮಾಡೋಕ್ಕೋಸ್ಕರ ನಿನ್ನ ಮೇಲೆ ರೇಗೋ ರೀತಿ ಎನಾಕ್ಟ್ ಮಾಡಿದೆ ಅಷ್ಟೆ. ಪರವಾಗಿಲ್ಲ ಬಿಡಿ, ಅದಕ್ಕೆ ನೀವು ಯಾಕೆ ಸಾರಿ ಕೇಳ್ತೀರಾ? ಅಂದಾಗೆ ಪೌರ್ಣಮಿ, ನಾವಿಬ್ರು ಇದಕ್ಕೆ ಸೈನ್ ಮಾಡಿ ಕಳ್ಸ್ಕೊಡ್ಬೇಕು. ಇದಕ್ಕೆ ನಾವು ಸೈನ್ ಮಾಡಿದ್ವಿ ಅಂದರೆ ನಮ್ಮಿಬ್ರಿಗೂ ಡಿವೋರ್ಸ್ ಆಯಿತು ಅಂತಲೇ ಅರ್ಥ. ಸರಿ ಕೊಡಿ. ಆದರೆ ಇದು ನಮ್ಮ ಮನೆಯವ್ರಿಗೆ ಯಾವ ರೀತಿ ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೇಳಲೇಬೇಕು ಅಲ್ವಾ? ಯಾಕಂದರೆ ನನಗೆ ಮನೆ ಋಣ ಮುಗ್ದಿದೆ. ಪ್ಲೀಸ್ ಪೌರ್ಣಮಿ, ಈ ರೀತಿ ಎಲ್ಲ ಮಾತಾಡಬೇಡ ಪ್ಲೀಸ್.
ಹಲೋ, ಏನಾಯ್ತು? ಓಕೆ, ನಾನು ಇವತ್ತೇ ಬರ್ತೀನಿ. ಯಾರ ಫೋನು? ಏನಾಯ್ತು? ಅಪ್ಪನ ಕೇರ್ಟೇಕರ್. ಅಪ್ಪ ನನ್ನನ್ನು ನೋಡಬೇಕು ಅಂತ. ಅಷ್ಟೇ ತಾನೆ? ಅದಕ್ಕೆ ಯಾಕೆ ಕಳ್ತಾ ಇದ್ದೀರಾ? ನನಗೆ ಹೇಗೆ ಈ ಮನೆ ಋಣ ಮುಗಿತಾ ಬರ್ತಿದ್ಯೋ ಅದೇ ಥರ ಅಪ್ಪಂಗೆ ಮಣ್ಣಿನ ಋಣ ಮುಗಿತಾ ಬರ್ತಿದೆ. ನಾನು ಅಪ್ಪನ ಮನೆಗೆ ಹೋಗ್ಬಿಟ್ಟು ಬರಲ್ಲ. ನೀನೊಬ್ಳೇ ಬೇಡ, ನಾನು ನಿನ್ನ ಜೊತೆ ಬರ್ತೀನಿ. ಬೇಡ, ನೀವು ಅಲ್ಲಿಗೆ ಬಂದು ಅಪ್ಪಂಗೆ ವಿಷಯ ಗೊತ್ತಾದ್ರೆ ಇಷ್ಟು ದಿನ ನಿಭಾಯಿಸಿದ್ದೆಲ್ಲ ವ್ಯರ್ಥ ಆಗ್ಬಿಡುತ್ತೆ. ಡೋಂಟ್ ವರಿ ಪೌರ್ಣಮಿ, ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಅಂದ್ರೆ ಏನ್ ಹೇಳ್ತಾ ಇದ್ದೀರಾ? ಹೌದು, ನಿನ್ನ ಗಂಡನಾಗಿ, ಆ ಮನೆ ಅಳಿಯನಾಗಿ, ನಿನ್ನ ತಂದೆಗೆ ಯಾವುದೇ ರೀತಿ ಡೌಟ್ ಬರ್ದಿರೋ ರೀತಿ ನಾನು ನಡ್ಕೋತೀನಿ. ನಿನ್ನ ತಂದೆಯವ್ರನ್ನ ಕೊನೆಯ ಕ್ಷಣದವರೆಗೂ ಸಂತೋಷವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಇದು ನಾನು ನಿನಗೆ ಕೊಡ್ತಾ ಇರೋ ಉಡುಗೊರೆ. ಯಜಮಾನ್ರೆ ಮಾತ್ರ ತಗೊಳ್ಳಿ. ಅಪ್ಪ, ಮಗಳೇ ಬಾಮ್ಮ. ಅಪ್ಪ ಯಾಕೆ? ಕುತ್ಕೋ ಕುತ್ಕೋ. ಇರ್ಲಿ ಬಿಡಮ್ಮ. ಆಶೀರ್ವಾದ ಮಾಡಿ ಅಪ್ಪ. ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು. ಯಾಕೆ ಮಗಳೇ, ಏನಾಯ್ತು? ಏನಿಲ್ಲ ಅಪ್ಪ, ನಿಮ್ಮನ್ನು ನೋಡಿದ್ನಲ್ಲ ಆ ಖುಷಿಗೆ ಮಾತು ಬರಲಿಲ್ಲ ಅಷ್ಟೆ. ಹೇಗಿದ್ಯಾ ಮಗಳೇ? ನಂಗೇನಪ್ಪ, ಅಪ್ಪ ಅಮ್ಮನ ಥರ ನೋಡ್ಕೊಳ್ಳೋ ಅಜ್ಜಿ ತಾತ, ಆಕಾಶದಷ್ಟು ಪ್ರೀತಿ ಕೊಡೋ ಗಂಡ, ಮನೆ ತುಂಬ ಖುಷಿನೇ ತುಂಬಿರ್ಬೇಕಾದ್ರೆ ನನಗಿನ್ನೇನು ಕೊಡ್ತಾ ಇರುತ್ತೆ. ನಾನು ಖುಷಿಯಾಗಿದ್ದೀನಿ. ನೀವು ಹೇಗಿದ್ದೀರಾ ಅಪ್ಪ? ನೀನೇ ನೋಡ್ತಾ ಇದೆಯಲ್ಲಮ್ಮ. ಶ್ರೀನಿವಾಸ್, ಲಗೇಜ್ ಎಲ್ಲ ತಗೊಂಡೋಗಿ ಒಳಗಿಡು. ಹೇಳಿದ್ರೆ ಬನ್ನಿ ಕೂತ್ಕೊಳ್ಳಿ. ಬಾಮ್ಮ, ಕೂತ್ಕೋ ಬಾ. ಹೇಗಿದೆಯಪ್ಪ ಮಾವನವರ ಆರೋಗ್ಯ ಪರಿಸ್ಥಿತಿ? ಅದನ್ನೇನು ಕೇಳ್ತೀರಾ ಸರ್? ಪ್ರತಿದಿನ ನೋವಲ್ಲಿ ಒದ್ದಾಡ್ತಾ ಇರ್ತಾರೆ. ಯಾಕಾದ್ರೂ ಈ ಜೀವ ಬದುಕಿದೀವಿ ಅಂತ ಸಂಕಟ ಪಡ್ತಾ ಇರ್ತಾರೆ. ಅದನ್ನ ಕಣ್ಣಲ್ಲಿ ನೋಡೋಕ್ಕೆ ಆಗಲ್ಲ ಸರ್. ಯಾಕಪ್ಪ ಕಣ್ಣಲ್ಲಿ ನೀರು? ಏನು ಇಲ್ಲಮ್ಮ, ನೀನು ಗಂಡನ ಮನೇಲಿ ಗಂಡನ ಜೊತೆ ಸಂತೋಷವಾಗಿರೋ ಖುಷಿ ಒಂದ್ ಕಡೆ ಆದ್ರೆ, ಈ ನೋವಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತೋ ಅನ್ನೋ ಯೋಚನೆ ಇನ್ನೊಂದು ಕಡೆ. ಒಟ್ಟಲ್ಲಿ ನನಗೆ ನೆಮ್ಮದಿ ಆದ್ರೆ ಈ ಮುಕ್ತಿ ಸಿಕ್ಕಿದ್ರು ಸಾಕಮ್ಮ. ಅಪ್ಪ, ಈ ಥರ ಎಲ್ಲ ಯಾಕೆ ಮಾತಾಡ್ತೀರಾ? ನಾನು ಕಣ್ಣು ಮುಚ್ಚೋಕ್ ಮುಂಚೆ ನೀನು ಸಂತೋಷವಾಗಿರೋದನ್ನ ನೋಡ್ನಲ್ಲ, ಅದೇ ನನ್ನ ಖುಷಿ. ಜೀವನದಲ್ಲಿ ನೀನು ಯಾವಾಗಲೂ ಸಂತೋಷವಾಗ್ಲೇ ಇರಬೇಕು. ನಾನು ಮೇಲೆ ಹೋದ್ರು ಅಲ್ಲಿಂದನೇ ನಾನು ನಿನಗೆ ಆಶೀರ್ವಾದ ಮಾಡ್ತೀನಮ್ಮ. ಅಪ್ಪ, ಪದೇ ಪದೇ ಬಿಟ್ಟು ಹೋಗೋ ಮಾತು ಯಾಕೆ ಆಡ್ತೀರಾ? ಯಾಕೆಂದ್ರೆ ನನಗೆ ಯಾವ ಚಿಂತೆನೂ ಇಲ್ಲಮ್ಮ. ಚಿನ್ನದಂತ ಗಂಡ ವಿರಾಟ್ ನಿನ್ ಜೊತೆ ಇರುವಾಗ ನಾನು ನೆಮ್ಮದಿಯಿಂದ ಕಣ್ಮುಚ್ಕೋತೀನಮ್ಮ. ಆಹಾ, ವನವಾಸ ಮುಗೀತು ಅಂದ್ಕೊಂಡೆ, ಮತ್ತೆ ಶುರುವಾಯಿತು. ಮಗನೇ, ನೆರಳಿನ ಬೆಲೆ ಗೊತ್ತಾಗಬೇಕು ಅಂದ್ರೆ ಬಿಸಿಲಿಗೆ ಹೋಗಿ ನಿಂತ್ಕೋಬೇಕು. ಬೈಕಿನ ಬೆಲೆ ಗೊತ್ತಾಗಬೇಕು ಅಂದ್ರೆ ಅದು ಅರ್ಧ ದಾರಿಲ್ಲ ಕೆಟ್ಟ ನಿಂತ್ಕೊಳ್ಳುತ್ತಲ್ಲ, ಆಗ ಗ್ಯಾರೇಜ್ ತನಕ ತಳ್ಕೊಂಡು ಹೋಗ್ಬೇಕು. ಮಾವ, ಈಗ ಯಾವ್ದ್ರ ಬೆಲೆ ಗೊತ್ತಾಗ್ಬೇಕು ಅಂತ ನೀವ್ ಇದೆಲ್ಲ ಹೇಳ್ತಿದ್ದೀರಾ? ಕೈ ರುಚಿ ಬೆಲೆ ಅಮ್ಮ. 3 ತಿಂಗಳಿಂದ ರುಚಿ ರುಚಿಯಾಗಿ ಊಟ ಮಾಡಿ ಈಗ ಈ ಅಡುಗೆ ಸ್ವಲ್ಪ ಸಾಧಾರಣ ಅನಿಸ್ತಾ ಇದೆ. ನಾವು ಆ ಅಡುಗೆ ಊಟ ಮಾಡೋದಕ್ಕೆ ಎಷ್ಟು ಪುಣ್ಯ ಮಾಡಿದ್ವು ಅನ್ನಿಸ್ತಾ ಇದೆ. ಇವಾಗ ಈ ಊಟಕ್ಕೆ ಏನಾಗಿದೆ ಮಾವ? ಊಟಕ್ಕೆ ಏನಾಗಿಲ್ಲ, ರಸಮ್ಗೆ ಉಪ್ಪು ಜಾಸ್ತಿ ಇದ್ರೆ ಸಾಂಬಾರ್ಗೆ ಉಪ್ಪೇ ಇಲ್ಲ. ಆಮೇಲೆ ಪಲ್ಯ ಅಂತೂ ಕೇಳೋದೇ ಬೇಡ. ಚಪಾತಿ ಈ ಚಪಾತಿ ಅಂತೂ ಅಮ್ಮಿ ಭಾಷೆ ಬಲ್ಲಿದೆ. ಪೌರ್ಣಮಿ ಯಾಕೆ ಎಲ್ಲರಿಗೂ ಇಷ್ಟ ಆಗ್ತಾ ಇದ್ದಾಳೆ ಅನ್ನೋದು ಈಗ ತಿಳಿತಲ್ಲ ನಿಂಗೆ. ಒಂದು ದಿನ ಅವಳಿಲ್ದೆ ಇದ್ದದಕ್ಕೆ ಈ ಥರ ಕಷ್ಟ.
ಇನ್ನು ವಾರ ತಿಂಗಳ ಗಟ್ಲೆ ಇಲ್ಲದೆ ಇದ್ರೆ ನಮ್ಮ ಕತೆ ಒಂದು ಕೆಲಸ ಮಾಡೋಣಪ್ಪ, ನಾಳೆನೇ ಅವ್ರ ಮನೆಗೆ ಹೋಗಿ ನಮ್ಮ ಸೊಸೆ ಇಲ್ಲದೆ ನಮ್ಮ ಮನೇಲಿ ಇರೋಕ್ಕಾಗೋದಿಲ್ಲ, ನೀವು ನಮ್ಮ ಜೊತೆ ಬಂದ್ಬಿಡಿ ಅಂತ ಅವ್ರ ತಂದೆಯನ್ನು ಸೇರಿಸಿ ಕರ್ಕೊಂಬಂದ್ಬಿಡ ಮನೆ. ತಾತ ಅಡಿಕೆ ಚೆನ್ನಾಗಿಲ್ಲ ಅಂತಂದ್ರೆ ಒಂದೊಳ್ಳೆ ಕುಕ್ನ ಇಟ್ಕೋಬೋದಲ್ವಾ? ಅದಕ್ಕೆ ಯಾಕೆ ಇಷ್ಟೆಲ್ಲ ಟೆನ್ಷನ್ ತಗೋಬೇಕು? ನಂದಿನಿ, ಪೌರ್ಣಮಿನ ಕರ್ಕೊಂಡು ಬರ್ತಾ ಇರೋದು ಅಡುಗೆ ಮಾಡೋದಕ್ಕಲ್ಲಮ್ಮ, ನಮ್ಮೆಲ್ರಿಗೂ ಅವಳನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಕರ್ಕೊಂಬರ್ತಾ ಇದ್ದೀವಿ. ಅದು ಎಲ್ರಿಗೂ ಅರ್ಥ ಆಗೋದಿಲ್ಲ ಕೃಷ್ಣ. ಒಂದು ಮಾತು ಹೇಳ್ತೀನಿ, ಪೌರ್ಣಿಮೆ ಮನೆಗೆ ಕಳಶಪ್ರಾಯ, ಅವಳು ಇಲ್ದಿರೋ ಮನೆ ಶೂನ್ಯ. ಇಲ್ಲ, ಅವ್ರು ಈಗಿರೋ ಕಂಡೀಷನಲ್ಲಿ ಅವ್ರ ಮೇಲೆ ಆಪ್ರೇಷನ್ ಮಾಡೋಕ್ಕೆ ಬರೋದಿಲ್ಲ. ಒಂದು ಕೆಲಸ ಮಾಡಿ, ಇವತ್ತು ಸ್ಟೆಬಿಲೈಸ್ ಮಾಡ್ಕೊಳ್ಳಿ, ನಾಳೆ ಬೆಳಗ್ಗೆ ಟೆಸ್ಟ್ನ ಮತ್ತೆ ರಿಪೀಟ್ ಮಾಡಿ. ರಿಪೋರ್ಟ್ಸ್ ಬಂದಮೇಲೆ ವಿಲ್ ಟೇಕ್ ಅ ಕಾಲ್. ಯಾ ಓಕೆ, ಕೀಪ್ ದ ಫ್ಯಾಮಿಲಿ ಇನ್ಫಾರ್ಮ್ಡ್. ವಿರಾಟ್, ಐ ಲವ್ ಯು ವಿರಾಟ್. ಓಕೆ, ಕಾಲ್ ಯು ಬ್ಯಾಕ್. ನಿಮ್ಮನ್ನು ಪಡೆಯೋದಕ್ಕೆ ನಾನು ತುಂಬ ಲಕ್ಕಿ ವಿರಾಟ್. ಜೀವನ ಪೂರ್ತಿ ನೀವು ನಿಮ್ಮ ಪ್ರೀತಿ ನನಗೆ ಕೊಡ್ತೀರಾ ಅಲ್ವಾ? I love you so much, Virat. I love you so much. Thank you.